Hello everybody, welcome to Statecraft IAS Academy. ಇವತ್ತು ಫೀಚರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ನ ನೋಡೋಣ. ಮೇಜರ್ಲಿ ನಮ್ಮ ಕಾನ್ಸ್ಟಿಟ್ಯೂಷನ್ ನಮ್ಗೆ ಗೊತ್ತಿದೆ, ಒನ್ ಆಫ್ ದ ಲಾರ್ಜೆಸ್ಟ್ ಒನ್. ಅಂದ್ರೆ ಪ್ರಪಂಚದಲ್ಲೇ ತುಂಬಾ ಲೆಂದಿಯಷ್ಟು, ತುಂಬಾ ದೊಡ್ಡದು, ಅಂದ್ರೆ ಅತಿ ಉದ್ದವಾದ ಕಾನ್ಸ್ಟಿಟ್ಯೂಷನ್. ಇಟ್ ಹ್ಯಾಸ್ ಒರಿಜಿನಲಿ ಎಷ್ಟಿತ್ತು ಅಂದ್ರೆ 395 ಆರ್ಟಿಕಲ್ಸ್, 22 ಪಾರ್ಟ್ಸ್ ಮತ್ತೆ 8 ಶೆಡ್ಯೂಲ್ ಇತ್ತು. ಬಟ್ ಇವಾಗ 470 ಪ್ಲಸ್ ಆಗಿದೆ. ಅದು ಹೇಗೆ ಅಂತ ನಮಗ್ ಗೊತ್ತಿದೆ, ಬಿಕಾಸ್ ಇವಾಗ ನಾವು ಅರೌಂಡ್ 106 ಅಮೆಂಡ್ಮೆಂಟ್ ಅಲ್ಲಿ ಇದೀವಿ. ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್, ಪ್ರತಿ ಒಂದು ಅಮೆಂಡ್ಮೆಂಟ್ ಅಲ್ಲೂ ಏನಿಲ್ಲ ಅಂದ್ರೂ 1 or 2 ಆರ್ಟಿಕಲ್ಸ್ ಆಡ್ ಆಗ್ತಾನೆ ಇರುತ್ತೆ. ಸೊ ಹಾಗಾಗಿ ಇವಾಗ 470 ಆರ್ಟಿಕಲ್ಸ್ ಆಗಿದೆ ಟೋಟಲ್, ಮತ್ತೆ 25 ಪಾರ್ಟ್ಸ್ ಆಗಿದೆ, ಜೊತೆಗೆ 12 ಶೆಡ್ಯೂಲ್ ಆಗಿದೆ. 8 ಇದ್ದಿದ್ದು 12 ಆಯ್ತು, 22 ಇದ್ದಿದ್ದು 25 ಆಯ್ತು, 395 ಇದು 470 ಆಯ್ತು. ಇದು ನಮ್ಗೆ ಎಕ್ಸಾಮ್ ಅಲ್ಲಿ ಕ್ವಶನ್ ಆಗೋ ಚಾನ್ಸಸ್ ಇರುತ್ತೆ. ಒರಿಜಿನಲಿನೂ ಕೇಳಬಹುದು ಅಥವಾ ಇವಾಗಿರೋದು ಆರ್ಟಿಕಲ್ಸ್ ಕೇಳೋದಿಲ್ಲ, ಬಟ್ ಪಾರ್ಟ್ಸ್ ಅಥವಾ ಶೆಡ್ಯೂಲ್ಸ್ ನ ಕೇಳ್ತಾರೆ. ಇಟ್ ಈಸ್ ಅ ಫೀಚರ್ ಆಫ್ ಯೂನಿಟರಿ ಅಂಡ್ ಫೆಡರಲ್ ಕಾನ್ಸ್ಟಿಟ್ಯೂಷನ್. ಹಂಗಾಗಿ ತುಂಬಾ ಲೆಂದಿ ಇದೆ. ಮತ್ತೆ ಇಟ್ ಪ್ರೊವೈಡ್ಸ್ ಸೆಂಟರ್ ಸ್ಟೇಟ್ ರಿಲೇಷನ್, ಎಲೆಕ್ಷನ್, ಮತ್ತೆ ಎಮರ್ಜೆನ್ಸಿ, ಸಿಟಿಜನ್ಶಿಪ್, ಕಾನ್ಸ್ಟಿಟ್ಯೂಷನಲ್ ಬಾಡೀಸ್, ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಇತ್ಯಾದಿ. ಹೀಗಾಗಿ ನಮ್ದು ಕಾನ್ಸ್ಟಿಟ್ಯೂಷನ್ ತುಂಬಾ ಲೆಂತಿ ಅನ್ಸುತ್ತೆ. ನೆಕ್ಸ್ಟ್ ಒನ್, ನಾವು ಮಲ್ಟಿಪಲ್ ಸೋರ್ಸ್ ಇಂದ ಕಾನ್ಸ್ಟಿಟ್ಯೂಷನ್ ಫೀಚರ್ಸ್ ನ ತಗೊಂಡಿದೀವಿ. ಅಂದ್ರೆ ಫಾರ್ ಎಕ್ಸಾಂಪಲ್ ಬ್ರಿಟಿಷ್ ಕಾನ್ಸ್ಟಿಟ್ಯೂಷನ್ ಇಂದ ಪಾರ್ಲಿಮೆಂಟರಿ ಸಿಸ್ಟಮ್, ರೂಲ್ ಆಫ್ ಲಾ, ಮತ್ತೆ USA ಕಾನ್ಸ್ಟಿಟ್ಯೂಷನ್ ಇಂದ ಫಂಡಮೆಂಟಲ್ ರೈಟ್ಸ್, ಇಂಡಿಪೆಂಡೆನ್ಸ್ ಆಫ್ ಜುಡಿಷಿಯರಿ, ಮತ್ತೆ ಪ್ರೆಸಿಡೆಂಟ್ ಎಲೆಕ್ಷನ್ ಕೂಡ ಇಲ್ಲಿಂದಾನೆ ತಗೊಂಡಿರೋದು. ಐರಿಷ್ ಇಂದ DPSP, ಕೆನಡಿಯನ್ ಇನ್ಸ್ಟಿಟ್ಯೂಷನ್ ಇಂದ ಫೆಡರಲ್ ವಿತ್ ಸ್ಟ್ರಾಂಗ್ ಸೆಂಟರ್. ಆಮೇಲೆ ನಾವು 1935 ಆಕ್ಟ್ ಇದೆಯಲ್ಲ, 1935 ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್, ಅದರಿಂದ ಆಲ್ಮೋಸ್ಟ್ ಎಲ್ಲಾ ಫೀಚರ್ಸ್ ನಾವು ಬಾರೋ ಮಾಡಿದ್ವಿ. ಆಲ್ಮೋಸ್ಟ್ ಫೀಚರ್ಸ್ ಇದನ್ನ ನಾವು ಆಕ್ಟ್ಸ್ ಗಳನ್ನ ನೋಡುವಾಗ ನೋಡೋಣ ಏನೇನ್ ಅಲ್ಲಿಂದ ತಗೊಂಡ್ವಿ ಅನ್ನೋದನ್ನ. ನೆಕ್ಸ್ಟ್ ಕಮ್ಸ್ ಫೆಡರಲ್ ಸಿಸ್ಟಮ್ ವಿತ್ ಯೂನಿಟರಿ ಬಯಾಸ್. ಅಂದ್ರೆ ನಮ್ದು ಕ್ವಾಶಿ ಫೆಡರಲ್, ಕಂಪ್ಲೀಟ್ ಫೆಡರಲ್ ಅಲ್ಲ, ಈ ಕಡೆ ಕಂಪ್ಲೀಟ್ ಯೂನಿಟರಿನೂ ಅಲ್ಲ. ಸೊ ಇದು 2 ಟೈರ್ ಗವರ್ಮೆಂಟ್ಸ್ ಇರುತ್ತೆ, ಸೆಂಟ್ರಲ್ ಮತ್ತೆ ಸ್ಟೇಟ್. ಡಿವಿಷನ್ ಆಫ್ ಪವರ್ ಯಾವ್ಯಾವ್ದಂದ್ರೆ ಯೂನಿಯನ್, ಸ್ಟೇಟ್, ಕಾಂಕರೆಂಟ್ ಲಿಸ್ಟ್ ಇದೆ, ಮತ್ತೆ ಇಂಡಿಪೆಂಡೆಂಟ್ ಜುಡಿಷಿಯರಿ ಇದೆ. ಮತ್ತೆ ಯೂನಿಟರಿ ಬಯಾಸ್ ಯಾವ್ದ್ಯಾವ್ದಂದ್ರೆ ಸೆಂಟರ್ ಹ್ಯಾಸ್ ಮೋರ್ ಪವರ್ ಇನ್ ಎಮರ್ಜೆನ್ಸೀಸ್. ಆಮೇಲೆ ಪಾರ್ಲಿಮೆಂಟ್ ಕ್ಯಾನ್ ಚೇಂಜ್ ದ ಸ್ಟೇಟ್ ಬೌಂಡ್ರೀಸ್. ಅದು ನಮಗ್ ಗೊತ್ತೇ ಇದೆ ಅಲ್ವಾ. ಆರ್ಟಿಕಲ್ ಎಷ್ಟು ಹೇಳಿ? ಆರ್ಟಿಕಲ್ 3. ಆರ್ಟಿಕಲ್ 3. ಸೊ ಇದ್ರ ಜೊತೆಗೆ ನಾವು ಅದನ್ನು ಕೂಡ ನೆನ್ಪಿಟ್ಕೊಬೇಕು. ನೆಕ್ಸ್ಟ್ ಕಮ್ಸ್ ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗವರ್ಮೆಂಟ್ ಬೇಸ್ಡ್ ಆನ್ ದಿ ವೆಸ್ಟ್ ಮಿನಿಸ್ಟರ್ ಮಾಡೆಲ್ ಆಫ್ UKದು ವೆಸ್ಟ್ ಮಿನಿಸ್ಟರ್ ಮಾಡೆಲ್. ಮತ್ತೆ ಇದು ಪಾರ್ಲಿಮೆಂಟರಿ ಸಿಸ್ಟಮ್ ಏನಕ್ಕೆ ಹೇಳ್ತೀವಿ ಅಂತಂದ್ರೆ, ಪ್ರೆಸಿಡೆಂಟ್ ಬಂದ್ಬಿಟ್ಟು ನಾಮಿನಲ್ ಎಕ್ಸಿಕ್ಯೂಟಿವ್ ಇರ್ತಾರೆ, ಪ್ರೈಮ್ ಮಿನಿಸ್ಟರ್ ರಿಯಲ್ ಇರ್ತಾರೆ. ಇಫ್ ಇನ್ ಕೇಸ್ ಏನಾದ್ರು ಪ್ರೆಸಿಡೆಂಟೇ ರಿಯಲ್ ಇದ್ದಿದ್ರೆ ನಮ್ದು ಪ್ರೆಸಿಡೆನ್ಷಿಯಲ್ ಫಾರ್ಮ್ ಆಫ್ ಗವರ್ಮೆಂಟ್ ಆಗ್ತಿತ್ತು, ಲೈಕ್ USA ಅಲ್ಲಿ ಪ್ರೆಸಿಡೆನ್ಷಿಯಲ್ ಫಾರ್ಮ್ ಆಫ್ ಗವರ್ಮೆಂಟ್ ಇದೆ, ಅದು ನಮಗೆ ನೆನ್ಪು ಗೊತ್ತಿರಬೇಕು. ಇನ್ನೊಂದು ಏನಕ್ಕೆ ಇದು ಪಾರ್ಲಿಮೆಂಟರಿ ಫಾರ್ಮ್ ಅಂದ್ರೆ, ಕಲೆಕ್ಟಿವ್ಲಿ ರೆಸ್ಪಾನ್ಸಿಬಲ್ ಆಫ್ ದಿ ಕೌನ್ಸಿಲ್ ಮಿನಿಸ್ಟರ್ ಟು ಲೋಕಸಭಾ. ಈಗ ಎಲೆಕ್ಟೆಡ್ ಮಿನಿಸ್ಟರ್ಸ್ ಇರ್ತಾರಲ್ಲ, ಆಲ್ ದ ಮಿನಿಸ್ಟರ್, ಫಾರ್ ಎಕ್ಸಾಂಪಲ್ ಹೋಮ್ ಮಿನಿಸ್ಟರ್ ಆಗಿರಬಹುದು, ಡಿಫೆನ್ಸ್ ಮಿನಿಸ್ಟರ್ ಆಗಿರ್ಬೋದು, ಫಿನಾನ್ಸ್ ಮಿನಿಸ್ಟರ್, ಇವರೆಲ್ಲರೂ ಕೂಡ ಲೋಕಸಭೆಗೆ ಕಲೆಕ್ಟಿವ್ಲಿ ರೆಸ್ಪಾನ್ಸಿಬಲ್ ಆಗಿರ್ತಾರೆ. ಅಂದ್ರೆ ದೇ ಸಿಂಕ್ ಟುಗೆದರ್. ಇಫ್ ಏನಾದ್ರು ಹಡಗು ಮುಳುಗಿದ್ರೆ ಎಲ್ಲರೂ ಒಟ್ಟಿಗೆ ಮುಳುಗ್ತಾರೆ, ಗವರ್ಮೆಂಟ್ ಕೊಲ್ಯಾಪ್ಸ್ ಆಗುತ್ತೆ. ಹಾಗಾಗಿ ಫ್ಯೂಷನ್ ಬಿಟ್ವೀನ್ ಲೆಜಿಸ್ಲೇಚರ್ ಅಂಡ್ ಎಕ್ಸಿಕ್ಯೂಟಿವ್. ದೆನ್ ಕಮ್ಸ್ ಫಂಡಮೆಂಟಲ್ ರೈಟ್ಸ್ ಇನ್ಸ್ಪೈರ್ಡ್ ಬೈ US ಬಿಲ್ ಆಫ್ ರೈಟ್ಸ್. ಅದರಲ್ಲಿ ನಾವು ಫಂಡಮೆಂಟಲ್ ರೈಟ್ಸ್ ಓದುವಾಗ ಇದನ್ನ ಡೀಟೇಲ್ ಆಗಿ ಓದೋಣ. ರೈಟ್ ಟು ಈಕ್ವಾಲಿಟಿ ಇದೆ, ರೈಟ್ ಟು ಫ್ರೀಡಮ್ ಇದೆ, ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲಾಯ್ಟೇಷನ್ ಇದೆ, ರೈಟ್ ಟು ಫ್ರೀಡಮ್ ಆಫ್ ರಿಲಿಜಿಯನ್, ಮತ್ತೆ ಕಲ್ಚರಲ್ ಅಂಡ್ ಎಜುಕೇಶನಲ್ ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್. ಇದನ್ನ ನಮಗೆ ಗೊತ್ತೇ ಇದೆ, USA ಇಂದ ತಗೊಂಡಿದ್ದೀವಿ. ಇದನ್ನ ಕಂಪ್ಲೀಟ್ ಆಗಿ ಫಂಡಮೆಂಟಲ್ ರೈಟ್ಸ್ ನೋಡುವಾಗ 1 by 1 ಆರ್ಟಿಕಲ್ಸ್ ನೋಡ್ತಾ ಹೋಗೋಣ. ಡೈರೆಕ್ಟಿವ್ ಪ್ರಿನ್ಸಿಪಲ್ ವಿ ನೋ ದಟ್ ವಿ ಹ್ಯಾವ್ ಸ್ಟಡಿಡ್, ವಿ ಬಾರೋಡ್ ಫ್ರಮ್ ಐರಿಷ್ ಕಾನ್ಸ್ಟಿಟ್ಯೂಷನ್. ಇದು ಸೋಷಿಯಲ್ ಮತ್ತೆ ಎಕನಾಮಿಕಲ್ ಜಸ್ಟಿಸ್. ಒನ್ ಥಿಂಗ್ ವಿ ಶುಡ್ ರಿಮೆಂಬರ್ ಇನ್ ದಿಸ್, ದೀಸ್ ಆರ್ ನಾನ್ ಜಸ್ಟಿಸೇಬಲ್. ಅಂದ್ರೆ ನಾವು ನಮ್ದು DPSP ವೈಲೇಟ್ ಆಯ್ತು ಅಂತ ಹೇಳ್ಬಿಟ್ಟು ನಾವು ಕೋರ್ಟ್ಗೆ ಹೋಗಕ್ಕಾಗಲ್ಲ, ಬಟ್ ಫಂಡಮೆಂಟಲ್ ರೈಟ್ಸ್ ವೈಲೇಟ್ ಆಯ್ತು ಅಂದ್ರೆ ನಾವು ಕೋರ್ಟ್ಗೆ ಹೋಗ್ಬೋದು. ಸೊ ಫಂಡಮೆಂಟಲ್ ರೈಟ್ಸ್ ಆರ್ ಎನ್ಫೋರ್ಸಬಲ್ ಬೈ ಕೋರ್ಟ್, ಅದು ನಮಗೆ ಗೊತ್ತಿರಬೇಕು. ದಿಸ್ ಈಸ್ ನಾಟ್ ಎನ್ಫೋರ್ಸಬಲ್ ಬೈ ಕೋರ್ಟ್.
ದೆನ್ ಕಮ್ಸ್ ಫಂಡಮೆಂಟಲ್ ಡ್ಯೂಟೀಸ್. ಫಂಡಮೆಂಟಲ್ ಡ್ಯೂಟೀಸ್ ನಮಗೆ ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇರಲಿಲ್ಲ, ಅದನ್ನ ನಾವು ರೀಸೆಂಟ್ ಆಗಿ ಆಡ್ ಮಾಡಿರೋದು 42nd ಅಮೆಂಡ್ಮೆಂಟ್ 1976 ಅಲ್ಲಿ. ಒಂದೊಂದ್ಸಲ ಕ್ವಶನ್ ಕೇಳಿದ್ದಾರೆ, ಫಂಡಮೆಂಟಲ್ ಡ್ಯೂಟೀಸ್ ಅಂದ್ರೆ ಒನ್ ಆಫ್ ದ ಸ್ಟೇಟ್ಮೆಂಟ್ ಹೆಂಗಿರುತ್ತೆ ಅಂತಂದ್ರೆ ಫಂಡಮೆಂಟಲ್ ಡ್ಯೂಟೀಸ್ ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇತ್ತ ಅಂತ. ಸೊ ನಿಮಗೆ ಗೊತ್ತಿರಬೇಕು, ಇರ್ಲಿಲ್ಲ. ಅಂಡ್ ಇದು ಎಲ್ಲಿಂದ ನಾವು ತಗೊಂಡಿದಂದ್ರೆ USR ಇಂದ. ಅಂಡ್ ಫಂಡಮೆಂಟಲ್ ರೈಟ್ಸ್ 42nd ಅಮೆಂಡ್ಮೆಂಟ್ ಅಲ್ಲಿ ನಮ್ಗೆ 10 ಆರ್ಟಿಕಲ್ಸ್ ಇತ್ತು, ಇವಾಗ ಒಂದು ಎಕ್ಸ್ಟ್ರಾ ಆಡ್ ಆಗಿದೆ 11th, ಅದು 86th ಅಮೆಂಡ್ಮೆಂಟ್ ಅಲ್ಲಿ. ಯಾವುದು ಅಂತ ನಿಮಗೆ ಗೊತ್ತಿರಬೇಕು. ಅಂದ್ರೆ ಇಟ್ಸ್ ದ ಡ್ಯೂಟಿ ಆಫ್ ಪೇರೆಂಟ್ಸ್ ಟು ಸೆಂಡ್ ಕಿಡ್ಸ್ ಟು ಸ್ಕೂಲ್. ಅದು ಮುಂಚೆ DP ಅಂದ್ರೆ ಏಜ್ ಕೂಡ ಹೇಳ್ತೀನಿ, 0 to 6 to 14 ಏಜ್. ಅದು ರೀಸೆಂಟ್ ಆಗಿ ರೈಟ್ ಟು ಎಜುಕೇಶನ್ ಬಂದಾಗ ಆಡ್ ಆಗಿರುವಂತದ್ದು, ನಾನ್ ಎನ್ಫೋರ್ಸೆಬಲ್ ಇದು ಕೂಡ. ಸೆಕ್ಯುಲರ್ ಸ್ಟೇಟ್ ನಮಗೆ ಗೊತ್ತೇ ಇದೆ, ಇಂಡಿಯಾ ಸೆಕ್ಯುಲರ್ ಸ್ಟೇಟ್. ಇಂಡಿಯಾದಲ್ಲಿ ಯಾವುದೇ ರೀತಿಯ ಅಫಿಷಿಯಲ್ ಲ್ಯಾಂಗ್ವೇಜ್ ಇಲ್ಲ. ಸೊ ಇಂಡಿಯಾ ಡಸ್ ನಾಟ್ ಹ್ಯಾವ್ ಎನಿ ಅಫಿಷಿಯಲ್ ಲ್ಯಾಂಗ್ವೇಜ್. ಬಟ್ ಇದು ಕೂಡ ಸೆಕ್ಯುಲರ್ ಅನ್ನೋ ವರ್ಡ್ ನ 42nd ಅಮೆಂಡ್ಮೆಂಟ್ ಅಲ್ಲಿ ಪ್ರಿಯಾಂಬಲ್ಗೆ ಆಡ್ ಮಾಡಿದ್ದಾರೆ. ಅಂಡ್ ಆರ್ಟಿಕಲ್ 25 ಇಂದ 28 ತನಕ ಆಲ್ ರಿಲಿಜಿಯನ್ ಈಕ್ವಲಿ ಟ್ರೀಟೆಡ್, ಯಾವುದು ಕೂಡ ಸುಪ್ರಿಮಿಸಿ ಇಲ್ಲ ಅನ್ನೋದು ಹೇಳ್ತಾರೆ. ಮತ್ತೆ ಪಾಸಿಟಿವ್ ಸೆಕ್ಯುಲರಿಸಂ ಅಂದ್ರೆ ಈಕ್ವಲ್ ಎಸ್ಪೆಕ್ಟ್. ಇಲ್ಲಿ ನೋ ರಿಲಿಜಿಯನ್ ಇದ್ರೂ ಕೂಡ ಎಲ್ಲಾ ಧರ್ಮಗಳಿಗೂ ಕೂಡ ಈಕ್ವಲ್ ಇಂಪಾರ್ಟೆನ್ಸ್ ಕೊಡ್ತಾರೆ. ಮತ್ತೆ ಟಾಲರೆನ್ಸ್ ಇದೆ ಎಲ್ಲದ್ರಲ್ಲೂ. ಅಂದ್ರೆ ಈಗ ಹಿಂದೂ ಆಗಿರ್ಬೋದು, ಮುಸ್ಲಿಂ, ಕ್ರಿಶ್ಚಿಯನ್ಸ್ ಯಾರೇ ಆಗಿದ್ರು ಕೂಡ ನಮ್ಗೆ ಪ್ರಾಪರ್ ಇದೆ ಎಲ್ಲರಿಗೂ ಕೂಡ ಒಂದ್ ರೀತಿಯ ಇದನ್ನ ಮಾಡಿದ್ದಾರೆ, ರೆಸ್ಪೆಕ್ಟ್ ಇದೆ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ. ಸೊ ನಿಮ್ಗೆ ಅದು ನೆನಪಿರ್ಬೇಕು. ನೆಕ್ಸ್ಟ್ ಕಮ್ಸ್ ಸಿಂಗಲ್ ಸಿಟಿಜನ್ಶಿಪ್. ಸಿಂಗಲ್ ಸಿಟಿಜನ್ಶಿಪ್ ಏನಂತಂದ್ರೆ ನಮ್ಗೆ ಇಂಡಿಯನ್ಸ್ಗೆ ಒಂದೇ ಸಿಟಿಜನ್ಶಿಪ್ ಇರುತ್ತೆ. ನಾವು ನ್ಯಾಷನಲ್ ಸಿಟಿಜನ್ಶಿಪ್ ಮಾತ್ರ ಇರುತ್ತೆ, ಸ್ಟೇಟ್ಗೆ ಸಪರೇಟ್ ಆಗಿ ಇರೋದಿಲ್ಲ. ಬಟ್ US ಅಲ್ಲಿ ಹೇಗಿದೆ ಅಂದ್ರೆ ಡ್ಯುಯಲ್ ಸಿಟಿಜನ್ಶಿಪ್. ಫಾರ್ ಎಕ್ಸಾಂಪಲ್ ಇವಾಗ ಯಾವ್ದಾದ್ರು ಒಂದು ಸ್ಟೇಟ್ ತಗೊಳ್ಳಿ, ಕ್ಯಾಲಿಫೋರ್ನಿಯಾ ಅಂತ ಒಂದು ಸ್ಟೇಟ್ ತಗೊಂಡ್ರೆ ಅಲ್ಲಿ ಕ್ಯಾಲಿಫೋರ್ನಿಯಾ ಸಿಟಿ ಅವ್ರದ್ದು, ಕ್ಯಾಲಿಫೋರ್ನಿಯಾದವ್ರದ್ದು ಸಿಟಿಜನ್ ಕಾರ್ಡ್ ಇರುತ್ತೆ. ಟೋಟಲ್ US ಅದು ಸಿಟಿಜನ್ಶಿಪ್. ಸೊ ದಟ್ ಈಸ್ ಡ್ಯುಯಲ್ ಸಿಟಿಜನ್ಶಿಪ್. ಮತ್ತೆ ಇಲ್ಲಿ ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡಿ. ಡ್ಯುಯಲ್ ಸಿಟಿಜನ್ಶಿಪ್ ಅಂತಂದ್ರೆ ಅವರು US ಸಿಟಿಜನ್ಶಿಪ್ ಆಗಿರ್ಬೋದು, ಮತ್ತೆ ಇಂಡಿಯನ್ ಸಿಟಿಜನ್ಶಿಪ್, ಅದು ಡ್ಯುಯಲ್ ಸಿಟಿಜನ್ಶಿಪ್ ಅಲ್ಲ. ಸ್ಟೇಟ್ ಮತ್ತೆ ಸೆಂಟ್ರಲ್ ಎರಡರಲ್ಲೂ ಆಗಿರುವಂತದ್ದು ಡ್ಯುಯಲ್ ಸಿಟಿಜನ್ಶಿಪ್. ಇಂಡಿಯಾದಲ್ಲಿ ಯಾಕೆ ಸೆಂಟ್ರಲ್ ಅದು ಸಿಂಗಲ್ ಸಿಟಿಜನ್ಶಿಪ್ ಇದೆ ಅಂತಂದ್ರೆ ಇಟ್ ಪ್ರಮೋಟ್ಸ್ ಇಂಟಿಗ್ರಿಟಿ ಮತ್ತೆ ಯೂನಿಟಿನ ಪ್ರಮೋಟ್ ಮಾಡುತ್ತೆ. ನೆಕ್ಸ್ಟ್ ಕಮ್ಸ್ ಇಂಡಿಪೆಂಡೆಂಟ್ ಜುಡಿಷಿಯರಿ ಮತ್ತೆ ಇಂಟಿಗ್ರೇಟೆಡ್ ಜುಡಿಷಿಯರಿ. ಏನಿದ್ರು ಡಿಫರೆನ್ಸ್ ಅಂತ ಗೊತ್ತಿರಬೇಕು. ಇಂಡಿಪೆಂಡೆಂಟ್ ಅಂದ್ರೆ ಹೈಕೋರ್ಟ್ ಸಪರೇಟ್ ಆಗಿ ವರ್ಕ್ ಮಾಡುತ್ತೆ, ಸುಪ್ರೀಂ ಕೋರ್ಟ್ ಸಪರೇಟ್ ಆಗಿ ವರ್ಕ್ ಮಾಡುತ್ತೆ. ಇದು ಸುಪ್ರೀಂ ಕೋರ್ಟ್ ಸಪರೇಟ್ ವರ್ಕ್, ಹೈಕೋರ್ಟ್ ಸಪರೇಟ್ ವರ್ಕ್, ಮತ್ತೆ ಡಿಸ್ಟ್ರಿಕ್ಟ್ ಕೋರ್ಟ್ಸ್ ಸಪರೇಟ್ ವರ್ಕ್ ಮಾಡುತ್ತೆ. ಇಂಟಿಗ್ರೇಟೆಡ್ ಏನಂತಂದ್ರೆ ಹೈರಾರ್ಕಿ ಇರುತ್ತೆ. ಸುಪ್ರೀಂ ಕೋರ್ಟ್ ಫಸ್ಟ್, ಆಮೇಲೆ ಕಮ್ಸ್ ಹೈಕೋರ್ಟ್, ಆಮೇಲೆ ಕಮ್ಸ್ ಡಿಸ್ಟ್ರಿಕ್ಟ್ ಕೋರ್ಟ್ಸ್. ಇದು ಇಂಟಿಗ್ರೇಟೆಡ್. ಸೊ ಇದೆರಡರ ನಿಮ್ಗೆ ಡಿಫ್ರೆನ್ಸ್ ಗೊತ್ತಿರಬೇಕು. ಇಂಡಿಪೆಂಡೆಂಟ್ ಆಗಿ ಅವ್ರಗಳಿದೆ, ಬಟ್ ಅಪೀಲ್ ಹೋದಾಗ ಒರಿಜಿನಲ್ ಜುರಿಸ್ಟ್ರಿಕ್ಷನ್ ಬಿಟ್ಟು ಬೇರೆ ಅಪೀಲಿಗೆ, ಅಂದ್ರೆ ಆರ್ಟಿಕಲ್ ನಂಬರ್ ನಿಮಗೆ ಗೊತ್ತಿರಬೇಕು 131. ಆ 131 ಆರ್ಟಿಕಲ್ಗೆ ಹೋದಾಗ ಸುಪ್ರೀಂ ಕೋರ್ಟ್ಗೆ ನಾವು ಅಪೀಲ್ ಹೋಗ್ಬೋದು. ಅದು ಇಂಟಿಗ್ರೇಟೆಡ್ ಜುಡಿಷಿಯರಿ ಅಂಡರ್ ಅಲ್ಲಿ ಬರುತ್ತೆ. ಜುಡಿಷಿಯರಿ ಆಕ್ಟ್ಸ್ ಆಸ್ ಅ ಗಾರ್ಡಿಯನ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಇದು ಆಲ್ರೆಡಿ ಒಂದ್ಸಲ UPSC ಅಲ್ಲಿ ಕ್ವಶನ್ ಬಂದಿದೆ, ಹೂ ಇಸ್ ದ ಗಾರ್ಡಿಯನ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತ. ಆಪ್ಷನ್ಸ್ ಅಲ್ಲಿ ಪ್ರೆಸಿಡೆಂಟ್, ಪ್ರೈಮ್ ಮಿನಿಸ್ಟರ್, ಮತ್ತೆ ಕಾನ್ಸ್ಟಿಟ್ಯೂಷನ್, ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಅಂತೆಲ್ಲ ಇತ್ತು. ವಿ ಶುಡ್ ನೋ ದಟ್ ಸುಪ್ರೀಂ ಕೋರ್ಟ್ ಆಕ್ಟ್ಸ್ ಆಸ್ ಅ ಗಾರ್ಡಿಯನ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ನೆಕ್ಸ್ಟ್ ಕಮ್ಸ್ ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್. ಯೂನಿವರ್ಸ್ ಅಂದ್ರೆ ವಯಸ್ಕರಿಗೆ ಎಲ್ಲರಿಗೂ ಕೂಡ ವೋಟ್ ಹಾಕೋ ರೈಟ್ಸ್ ಇರುತ್ತೆ, 18 ಅಬೋ. ಬಟ್ ಇದು ಒರಿಜಿನಲಿ 21 ಇಯರ್ಸ್ ಇತ್ತು. 61st ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಅಲ್ಲಿ ಏನಾಯ್ತು ಅಂತ ಅಂದ್ರೆ 21ರಿಂದ 18ಗೆ ರೆಡ್ಯೂಸ್ ಮಾಡಿದ್ರು. ಇದು ನಮ್ಗೆ ಗೊತ್ತಿರಬೇಕು. ಇಲ್ಲೂ ಕೂಡ ಯಾವುದೇ ರೀತಿ ಎಕ್ಸ್ಕ್ಲೂಸಿವ್ನೆಸ್ ಇರೋದಿಲ್ಲ, ಇನ್ಕ್ಲೂಸಿವ್. ಎಲ್ಲರೂ ಒಂದೇ, ಕಾಸ್ಟ್, ಜೆಂಡರ್, ರಿಲಿಜಿಯನ್ ಯಾರಾಗಿರ್ಬೋದು, ಕುಂಟ್ರು, ಕುರುಡ್ರು, ಅವ್ರಿಗೂ ವೋಟಿಂಗ್ ರೈಟ್ಸ್ ಇರುತ್ತೆ. ಯಾರಿಗೂ ಕೂಡ ಡಿಸ್ಕ್ರಿಮಿನೇಷನ್ ಇಲ್ಲ, ಎಲ್ಲರೂ ಈಕ್ವಲ್ ಅಂತ. ಮತ್ತೆ ಎಮರ್ಜೆನ್ಸಿ ಪ್ರಾವಿಷನ್. ಇಂಡಿಯಾದಲ್ಲಿ 3 ಟೈಪ್ಸ್ ಆಫ್ ಎಮರ್ಜೆನ್ಸಿ ಇದೆ. ಡೀಟೇಲ್ ಆಗಿ ನಾವು ಎಮರ್ಜೆನ್ಸಿ ಚಾಪ್ಟರ್ ನೋಡೋಣ. ನ್ಯಾಷನಲ್ ಎಮರ್ಜೆನ್ಸಿ, ಪ್ರೆಸಿಡೆನ್ಷಿಯಲ್ ಎಮರ್ಜೆನ್ಸಿ, ಫಿನಾನ್ಷಿಯಲ್ ಎಮರ್ಜೆನ್ಸಿ. ಇಲ್ಲಿ ತನಕ ಒಂದ್ಸಲನೂ ಕೂಡ ಫಿನಾನ್ಷಿಯಲ್ ಎಮರ್ಜೆನ್ಸಿ ಆಗಿಲ್ಲ. ಯು ಶುಡ್ ನೋ ದಿಸ್. ಇವನ್ ಇನ್ ದ ಡ್ಯೂರಿಂಗ್ ಕೋವಿಡ್ ಕ್ರೈಸಿಸ್ ಟೈಮ್ ಅಲ್ಲೂ ಆಗ್ಲಿಲ್ಲ. ಮತ್ತೆ ಗ್ಲೋಬಲ್ 2008 ಅಲ್ಲಿ ಗ್ಲೋಬಲ್ಲೇ ಫುಲ್ ಸ್ಲೋ ಡೌನ್ ಆಗಿತ್ತು, ಅವಾಗ್ಲೂ ಕೂಡ ಫಿನಾನ್ಷಿಯಲ್ ಎಮರ್ಜೆನ್ಸಿ ಆಗಿಲ್ಲ. ನಿಮ್ಗೆ ಅದು ನೆನಪಿರ್ಬೇಕು. ನೆಕ್ಸ್ಟ್ ಅಮೆಂಡ್ಮೆಂಟ್ ಪ್ರೊಸೀಜರ್. ನಮ್ಗಿದು ಏನಿದೆ ಕಾನ್ಸ್ಟಿಟ್ಯೂಷನ್
ನೀದರ್ ರಿಜಿಡ್ ನಾರ್ ಫ್ಲೆಕ್ಸಿಬಲ್ ಅಂದ್ರೆ ಇಟ್ಸ್ ಬ್ಲೆಂಡ್. ನಾವು ಸರ್ಟೈನ್ ಕನ್ಸ್ಟ್ರೈಂಟ್ ಇಂದ ಅಥವಾ ಸರ್ಟೈನ್ ಏನಂತಾರೆ ಮೆಜಾರಿಟಿನ ಯೂಸ್ ಮಾಡಿಕೊಂಡು ನಾವು ಪ್ರಾಪರ್ ಆಗಿ ಅಮೆಂಡ್ ಮಾಡ್ಬೋದು ಕಾನ್ಸ್ಟಿಟ್ಯೂಷನ್ ನ. ಕೆಲವು ಅಮೆಂಡ್ಮೆಂಟ್ಸ್ ಕೆಲವು ವಿಷಯಗಳಿಗೆ ಸಿಂಪಲ್ ಮೆಜಾರಿಟಿ ಸಾಕು, ಕೆಲವುದಕ್ಕೆ ಸ್ಪೆಷಲ್ ಬೇಕು. ಕೆಲವು ಈಗ ಫೆಡರಲ್ ಸಿಸ್ಟಮ್ ಬಂತು, ಫಾರ್ ಎಕ್ಸಾಂಪಲ್ ಪ್ರೆಸಿಡೆಂಟ್ ಆಗಿರ್ಬೋದು, ಹೈಕೋರ್ಟ್ ಆಗಿರಬಹುದು, ಇನ್ನು ಅಂತದಕ್ಕೆಲ್ಲ ಏನಂತಂದ್ರೆ ಸ್ಪೆಷಲ್ ಮೆಜಾರಿಟಿನೂ ಇರಬೇಕು, ಜೊತೆಗೆ ರಾಟಿಫಿಕೇಶನ್ ಬೈ ದ ಸ್ಟೇಟ್ಸ್. ಯಾಕೆಂದ್ರೆ ಫೆಡರಲ್ ಸ್ಟ್ರಕ್ಚರ್ ಅದು ಕ್ವಾಸಿಸ್ ಫೆಡರಲ್ ಇರೋದಲ್ವಾ ನಮ್ಮ ಇಂಡಿಯಾದು. ಹಂಗಾಗಿ ಮೋರ್ ದೆನ್ ಹಾಫ್ ಆಫ್ ದ ಸ್ಟೇಟ್, ಫಾರ್ ಎಕ್ಸಾಂಪಲ್ ಜಿ ಎಸ್ ಟಿ ಮಾಡುವಾಗ 101st ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್, ಇದಕ್ಕೆ ಮೋರ್ ದೆನ್ ಹಾಫ್ ಆಫ್ ದ ಸ್ಟೇಟ್ ರೆಸ್ಟ್ರಿಫಿಕೇಶನ್ ಬೇಕಾಗಿತ್ತು. ಸೊ ಈ ತರ ಕೆಲವು ಅಮೆಂಡ್ಮೆಂಟ್ ನ ತರಬೇಕಂದ್ರೆ ಸ್ಟೇಟು ಕೂಡ ಇಂಪಾರ್ಟೆಂಟ್ ರೋಲ್ ನ ಪ್ಲೇ ಮಾಡುತ್ತೆ. ಸೊ ಹಾಗಾಗಿ ಇಂಡಿಯಾದ ಅಮೆಂಡ್ಮೆಂಟ್ ಇಟ್ಸ್ ಅ ಬ್ಲೆಂಡ್ ಆಫ್ ಬೋತ್ ರಿಜಿಡ್ ಅಂಡ್ ಫ್ಲೆಕ್ಸಿಬಲ್. ಅಂಡ್ ಯು ಶುಡ್ ನೋ ದಟ್ ಇವಾಗ ಇದ್ರಲ್ಲಿ ಯಾವುದೇ ರೀತಿ ಕ್ವಶನ್ ಬಂದ್ರು ಒಂದ್ಸಲ ಓಲ್ಡ್ ಕ್ವಶನ್ ಪೇಪರ್ ನ ತೆಗೆದು ನೋಡಿ, ಈ ಟಾಪಿಕ್ಸ್ ಮೇಲೆ ಏನಿದೆ ಅಂದ್ಬಿಟ್ಟು ನಿಮ್ಗೆ ಒಂದು ಐಡಿಯಾ ಬರುತ್ತೆ. ಟು ನೋ ಮೋರ್ ಅಬೌಟ್ ದಿಸ್ ಪ್ರೋಗ್ರಾಮ್ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಮತ್ತೆ ಕಂಟಿನ್ಯೂಸ್ ಆಗಿ ವಿಡಿಯೋ ಬರ್ತಾ ಇರುತ್ತೆ, ನೋಡ್ತಾ ಇರಿ. ದಟ್ಸ್ ಆಲ್ ಫಾರ್ ದ ಡೇ. ಥ್ಯಾಂಕ್ ಯು ಒನ್ ಅಂಡ್ ಆಲ್.